ಇದಕ್ಕೇನು ಈ ಡಬಲ್ಲು ಗೇಮು ತುಂಬ ಇರುತ್ತೆ ಇದರೊಳಗೆಲ್ಲ. ನೋಡಿ ಇವರೆಲ್ಲ ಈ ಲೆಫ್ಟಿಸ್ಟ್ ಅಲ್ಲ, ಎಲ್ಲಿ ಇವನು 23 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದ ಬಂಗಾಳದೊಳಗೆ. ಯಾರು? ಜ್ಯೋತಿ ಬಸು 23 ವರ್ಷ ಇದ್ನಲ್ಲ. ಅವನ ಮಗ ಈಗ ನಾವು ವಾಷಿಂಗ್ ಮಿಷಿನ್ ಇದೆಯಲ್ಲ ನಮ್ಮ ಮನೆಗಳಲ್ಲೆಲ್ಲ, ಆ ವಾಷಿಂಗ್ ಮಿಷಿನ್ನು ಜರ್ಮನ್ದು. ಅದು ಅವರಿಂದ ಇವನು ಪರ್ಮಿಷನ್ ತಗೊಂಡು ಇಂಡಿಯಾದೊಳಗೆ ವಾಷಿಂಗ್ ಮಿಷಿನ್ ಫ್ಯಾಕ್ಟ್ರಿ ಇವನ ಮಗ ನಡೆಸ್ತಾ ಇದ್ದಾನೆ. ಅದು ಲೆಫ್ಟಿಸ್ಟೋ ಇದು ಕ್ಯಾಪಿಟಲಿಸ್ಟೋ ಇದರೊಳಗೆಲ್ಲ. ಅವ್ರ ಮಕ್ಕಳುಗಳು ಏನು ಬೇಕಾದ್ರೂ ಮಾಡ್ಬೋದು. ಇವ್ರು ಲೆಫ್ಟಿಸ್ಟ್ ಮಾಡಿಕೊಂಡು ಬಂಗಾಳದೊಳಗೆಲ್ಲನೂ ಬಡತನ ಅಂದರೆ ಬಡತನ ಇದೆ ಇದರೊಳಗೆಲ್ಲ. ಈ ಅಮ್ಮನೂ ಕೂಡ ಅವ್ರನ್ನ ಸೋಲಿಸ್ತೀನಿ ಅಂತ ಅಂದು, ಯಾರನ್ನ ಕಮ್ಯುನಿಸ್ಟನ್ನು ಸೋಲಿಸ್ತೀನಿ ಅಂತ ಅಂದು ಈ ಅಮ್ಮ ಕೆಲ್ಸಕ್ಕೆ ಬಂದಳು. ಇವಳು ಇದೇ ಕೆಲಸನೇ ಮಾಡ್ತಾ ಇದ್ದಾಳೆ ಇದರೊಳಗೆಲ್ಲನೂ. ಬಡತನ ಅಂತಂದರೆ ಎಷ್ಟು ಹೇಳೋಕ್ಕಾಗ್ತದೆ. ಇತ್ತೀಚೆಗೆ ನಾನು ಕಲ್ಕತ್ತಾಕ್ಕೆ ನಾನು ನೋಡಿದ್ದೀನಿ, ಎಷ್ಟೋ ಸಲ ನೋಡಿದ್ದೀನಿ ಇದರೊಳಗೆಲ್ಲನೂ. ಎಷ್ಟು ದರಿದ್ರ ಇದೆ ಅಂತೀರ ಇದರೊಳಗೆ. ಕಲ್ಕತ್ತಾದಷ್ಟು ದಾರಿದ್ರ್ಯ ಇನ್ನು ಬೇರೆ ಯಾವ ಸ್ಟೇಟು ಇಲ್ಲ ಕರ್ನಾಟಕದ, ಇಡೀ ಇಂಡಿಯಾದೊಳಗೆಲ್ಲನೂ. ಇದೆಲ್ಲನೂ ಮೋಸ ಮಾಡೋದೇ ಕೆಲಸ. ಈ ಲೆಫ್ಟಿಸಮ್ ಅನ್ನೋದಕ್ಕೆ ಮೋಸ ಮಾಡೋದೇ ಕೆಲಸ. ಸರ್, ಈ ರಾಜ್ಯದಲ್ಲಿ ಲೆಫ್ಟಿಸ್ಟ್ ಸಾಹಿತಿಗಳು ಕಾಂಗ್ರೆಸ್ಗೆ ಬೆಂಬಲಿಸಿದ್ರೆ ಯಾವ ರೀತಿ ಫಲಿತಾಂಶ? ಯಾರು ಲೆಫ್ಟಿಸ್ಟ್ ಸಾಹಿತಿಗಳು ಕಾಂಗ್ರೆಸ್ಗೆ ಬೆಂಬಲಿಸಿದ್ರೆ? ನಾನು ಒಂದು ಹೇಳ್ತೀನಿ, ಲೆಫ್ಟಿಸ್ಟ್ ಸಾಹಿತಿಗಳು ಅಂತ ಅನ್ನೋದೆಲ್ಲ ಇದಲ್ಲ, ಅವರು ಡಿಸಾನೆಸ್ಟು. ಈಗ ಇವನಿಗೆ ಕ್ಯಾಪಿಟಲಿಸ್ಟು ಅಂತ ಹೇಳ್ತಾರೆ ಯಾರು, ಇವರೆಲ್ಲರೂ ಎಷ್ಟೋ ಜನ ಕ್ಯಾಪಿಟಲಿಸ್ಟ್ ಅಂತ ಹೇಳ್ತಾರೆ. ನಾನು ಆ್ಯಕ್ಚುಯಲಾಗಿ ನಾನು ಸ್ಟಡಿ ಮಾಡಿ ನೋಡಿದ್ದೀನಿ ಯಾವ ದೇಶ ಇದು ಯಾವ ರೀತಿ ಬೆಳೆಯುತ್ತೆ ಹಾಗೆ ಅಂತ ಅನ್ನೋದ ಕೆಲಸ. ಆ ಕ್ಯಾಪಿಟಲಿಸಮ್ ಇಲ್ಲದೆ ಹೋದರೂ ಬೆಳೆಯೋದೇ ಇಲ್ಲ. ನಾನು ಗುಜರಾತ್ನೊಳಗೆ 6 ವರ್ಷ ನಾನು ಅಲ್ಲಿ ಕಾಲೇಜಿನೊಳಗೆ ಯೂನಿವರ್ಸಿಟಿಯಲ್ಲಿ ಟೀಚ್ ಮಾಡ್ತಾ ಇದ್ದೆ. ನನಗೆ ಗುಜರಾತಿಗಳು ಇದೆಲ್ಲನೂ ಗೊತ್ತಿದೆ ಇದರೊಳಗೆಲ್ಲನೂ. ಅವರು ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ, ಎಷ್ಟು ಆನೆಸ್ಟು ಅಂತಲೇ ಇದರಲ್ಲ. ಈಗ ನಮ್ಮ ಅಂಗಡಿಯವರು ಅಂತಂದರೆ ಅವರು ಆನೆಸ್ಟಿ ಅಂತ ನಾನು ಪೂರ್ತಿಯಾಗಿ ನಂಬೋಕ್ಕಾಗೋದೇ ಇಲ್ಲ. ಗುಜರಾತಲ್ಲಿ ಒಂದು ಅಂಗಡಿಗೆ ನೀವು ಹೋದು ಅಂತ ಅಂದರೆ ನೀವೊಂದು 6 ವರ್ಷದ ಹುಡುಗನ ಕೈಲಿ ನೀವೊಂದು ಬ್ಯಾಗು 100 ರೂಪಾಯಿನ ಚಿಲ್ಲರೆನ ಕೊಟ್ಟರೆ ಅವನು 10 ರೂಪಾಯಿನ ಸಾಮಾನು ಕೊಟ್ಬಿಟ್ಟು 90 ರೂಪಾಯಿದನ್ನು ಕರೆಕ್ಟಾಗಿ ಎಣಿಸಿ ಅವನ ಜೇಬಿಗೆಲ್ಲ ಇಟ್ಟು ಮಗು ಸರಿಯಾಗಿ ನೋಡ್ಕೊಂಡು ಹೋಗು ಅಂತ ಹೇಳಿ ಕಳಿಸ್ತಾನೆ ಅವನು ಇದರೊಳಗೆಲ್ಲನೂ. ಸುಳ್ಳು ಹೇಳೋದಿಲ್ಲ ಅವರು ಇದರೊಳಗೆಲ್ಲನೂ. ಅದಿಲ್ಲದೆ ಹೋದರೆ ನೀವು ಯಾವ ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ?